ಯಾವ ದಿಕ್ಕಿಗೆ ಅಡುಗೆ ಮನೆ ಇದ್ದರೆ ಆ ದಿಕ್ಕಿನಿಂದ ಮಾಡಿದ ಪದಾರ್ಥ ಸೇವಿಸಿದರೆ ಅನಾರೋಗ್ಯ ಸಮಸ್ಯೆ ಕಾಡುತ್ತದೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಉತ್ತರ ದಕ್ಷಿಣ. ಬಿಸಿ ನೀರಿನಿಂದ ಸ್ನಾನ ಮಾಡುವುದರಿಂದ ಚರ್ಮ ಕಪ್ಪಾಗುವುದು, ಕೂದಲು ಉದುರುವುದು, ಸುಸ್ತಾಗುವುದು, ಬಿಪಿ ಹೆಚ್ಚಾಗುವುದು. ಉತ್ತರ ಕೂದಲು ಉದುರುವುದು. ತೆಂಗಿನಕಾಯಿಯನ್ನು ಯಾರು ಒಡೆಯಲೇಬಾರದು? ಮಹಿಳೆಯರು, ಅನಾರೋಗ್ಯರು, ವಯಸ್ಸಿನ ಹುಡುಗಿಯರು, ಗರ್ಭಿಣಿಯರು. ಉತ್ತರ ಗರ್ಭಿಣಿಯರು. ಈ ಸ್ನಾನ ಮಾಡುವುದರಿಂದ ಆಯಸ್ಸು ಹೆಚ್ಚುತ್ತದೆ. ತೀರ್ಥ ಸ್ನಾನ, ಮೊಸರಿನ ಸ್ನಾನ, ಎಣ್ಣೆ ಸ್ನಾನ, ಹಸಿ ಹಾಲಿನ ಸ್ನಾನ. ಉತ್ತರ ಹಸಿ ಹಾಲಿನ ಸ್ನಾನ. ಈ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಸಾಲಬಾಧೆ ಕಾಡುತ್ತದೆ. ನೈಋತ್ಯ, ಆಗ್ನೇಯ, ಪಶ್ಚಿಮ, ಈಶಾನ್ಯ. ಉತ್ತರ ಆಗ್ನೇಯ. ಈ ಯಾವ ನಕ್ಷತ್ರದವರ ದಾಂಪತ್ಯ ನೋಡಿ ಅಸೂಯೆ ಪಡುವವರು ಹೆಚ್ಚು? ಅನುರಾಧ ನಕ್ಷತ್ರ, ಶ್ರವಣ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ. ಉತ್ತರ ವಿಶಾಖ ನಕ್ಷತ್ರ. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಈ ಕೆಲಸ ಮಾಡಲೇಬಾರದು. ಊಟ ಮಾಡಬಾರದು, ಕೈಕಾಲು ತೊಳೆಯಬಾರದು, ಮಲಗಿಕೊಳ್ಳಬಾರದು, ನೀರು ಕುಡಿಯಬಾರದು. ಉತ್ತರ ಕೈಕಾಲು ತೊಳೆಯಬಾರದು. ರಾತ್ರಿ ಹೊತ್ತು ಯಾವ ಮರದ ಕೆಳಗೆ ಮಲಗಬಾರದು? ಆಲದ ಮರ, ಬೇವಿನ ಮರ, ಹಲಸಿನ ಮರ, ಅರಳಿ ಮರ. ಉತ್ತರ ಅರಳಿ ಮರ. ಪುತ್ರ ಪ್ರಾಪ್ತಿಗೆ ದೇವಸ್ಥಾನದಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಬೇಕು? 3 ಬಾರಿ, 5 ಬಾರಿ, 9 ಬಾರಿ, 19 ಬಾರಿ. ಉತ್ತರ 9 ಬಾರಿ. ಪೊರಕೆಯನ್ನು ಯಾವತ್ತೂ ಖರೀದಿಸಬಾರದು? ಶನಿವಾರ, ಸೋಮವಾರ, ಶುಕ್ರವಾರ, ಮಂಗಳವಾರ. ಉತ್ತರ ಸೋಮವಾರ.